ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಲಾಸ್ಟ್ ವಿಡಿಯೋದಲ್ಲಿ ಮುನ್ನಾರ್ಗೆ ನಿಲ್ಲಿಸಿದ್ದೆ, ಅಂದರೆ ಮುನ್ನಾರ್ದೆ 3 ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು. ಸೊ ಈಗ ಮುನ್ನಾರಿಂದ ನಾವು ನೈಟೆಲ್ಲ ಜರ್ನಿ ಮಾಡಿಕೊಂಡು ಅನಂತ ಪದ್ಮನಾಭಂಗೆ ಬಂದ್ವಿ. ಏಕೆಂದರೆ ಮುನ್ನಾರಿಂದ ಅನಂತ ಪದ್ಮನಾಭಂ 250-300 ಕಿಲೋಮೀಟರ್ಸ್ ಇರೋದು. ಸೊ ಹಾಗಾಗಿ ಎಲ್ಲಿ ರೂಮ್ ಮಾಡಲೇ ಇಲ್ಲ. ಸೊ ಹಾಗಾಗಿ ರೂಮ್ ಬೇಡ, ಇವತ್ತು ತುಂಬ ಜಾಸ್ತಿ ದೂರ ಇರೋದ್ರಿಂದ ಅನಂತ ಪದ್ಮನಾಭಂ ದೇವಸ್ಥಾನ ಕೇರಳದಲ್ಲಿ ಇವತ್ತು ನೈಟೆಲ್ಲ ಜರ್ನಿ ಇರುತ್ತೆ ಅಂತ ಕೂಡ ಹೇಳಿದರು. ಸೊ ಇಲ್ಲಿಗೆ ಒಂದು 4 ಗಂಟೆ 4:15 ಆಗಿತ್ತು ಅಂತ ಅನಿಸುತ್ತೆ. ಬಂದುಬಿಟ್ಟು ಇಲ್ಲಿ ಸ್ನಾನಕ್ಕೆ ಕೂಡ ವ್ಯವಸ್ಥೆ ಮಾಡಿದರು. ಇನ್ನು ಎಲ್ಲರೂ ಕೂಡ ಫ್ರೆಶ್ ಅಪ್ ಆದ್ವಿ. ನಮಗೆ ಅನಂತ ಪದ್ಮನಾಭಂಗೆ ವೈಟ್ ಸೀರೆ ಹಾಕಬೇಕು ಅಂತ ಹೇಳಿದರು. ಬಟ್ ನಾನು ಕೇಳಿದ್ದೆ ಫೋನಲ್ಲಿ, ಎಲ್ಲ ಏನಾದರೂ ಡ್ರೆಸ್ಸಸ್ ಏನಾದರೂ ಇರುತ್ತಾ ಅಣ್ಣ ಅಂತೇಳಿ ಕೇಳಿದ್ದೆ ಚೇತು ಅಣ್ಣಂಗೆ ಮುಂಚೆನೇ. ಸೊ ಹೇಳಿದರು ನನಗೆ ಅನಂತ ಪದ್ಮನಾಭಲ್ಲಿ ವೈಟ್ ಸೀರೆ ಹಾಕಬೇಕು ಅಂತ. ಕೆಲವರು ಗೊತ್ತಿಲ್ಲ, ಹಾಗೆ ತೊಗೊಂಡು ಬಂದಿದ್ದರು ಕಲರ್ ಸೀರೆಗಳನ್ನೇ. ನಾವು ಅನಂತ ಪದ್ಮನಾಭಮಲ್ಲಿ ದರ್ಶನ ಮಾಡಿಕೊಂಡು ಬರೀ ಒಂದು 10 ನಿಮಿಷದಲ್ಲೆಲ್ಲ ಆಗೋಗ್ಬಿಡ್ತು ದರ್ಶನ ಮುಗಿಸ್ಕೊಂಡು. ಅಲ್ಲಿ ಏನೇನು ಫೋಟೋ ತೆಗಿಯೋಕ್ಕಾಗಲಿ ಮತ್ತೊಂದು ಏನೇನು ಬಿಡೋದಿಲ್ಲ, ಸುಮ್ಮನೆ ಓಡಿಸ್ಬಿಡ್ತಾರೆ ಕೇರಳದವರು. ಮುಂದೆ ನಿಂತ್ಕೊಂಡು ಫೋಟೋ ತೊಗೊಳ್ತೀವಿ ಅಂತಂದರೂ ಕೂಡ ಬಿಡಲಿಲ್ಲ. ಸೊ ನಾವು ಅಲ್ಗೂ ಒಂಚೂರು ಮುಂದೆ ಒಂದು ಫೋಟೋಸ್ನೆಲ್ಲ ತೊಗೊಂಡ್ವಿ. ಫೋನ್ ನಿದ್ದೆ ಮಾಡಿದರೆ ಸ್ವಲ್ಪ ಫ್ರೆಶ್ ಆಗಿರ್ಬೋದಿತ್ತು. ನೋಡೇ ಇಲ್ಲ, ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ. ಈಗ ನಾವು ಕೋವಲ ಬೀಚ್ಗೆ ಬಂದಿದ್ದೀವಿ. ಅನಂತ ಪದ್ಮನಾಭಂ ದರ್ಶನ ಮಾಡಿಕೊಂಡು ಈಗ ಕೋವಲ ಬೀಚಲ್ಲಿದ್ದೀವಿ. ಸೊ ಬೀಚ್ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಅಲೆಗಳೆಲ್ಲ ಬರ್ತಾ ಇದೆ. ನಾವಂತೂ ನೀರಲ್ಲಿ ಹೋಗಲ್ಲ, ಸುಮ್ಮನೆ ನೋಡಿಕೊಂಡು ಅಲೆಗಳನ್ನೆಲ್ಲ ಸಂತೋಷ ಪಡ್ತೀವಿ ಅಷ್ಟೇ. ಸೊ ಇವತ್ತು ಕೋವಲ ಬೀಚ್ ಆದಮೇಲೆ ನಾವು ಬೋಟ್ ಹೌಸ್ಗೆ ಹೋಗ್ತಾ ಇದ್ದೀವಿ. ನಮಗೆ ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲ, ಜರ್ನಿ ಮಾಡಿರೋದ್ರಿಂದ ಸ್ವಲ್ಪ ಫ್ರೆಶ್ ಅಪ್ ಆಗಿಲ್ಲ, ಮುಖ ಎಲ್ಲ ಸ್ವಲ್ಪ ಬಾಡ್ದಂಗೆ ಇದೆ. ತುಂಬ ಸುಸ್ತಾಗ್ತಿತ್ತು ನನಗಂತೂ. ವಿಡಿಯೋ ಶೂಟ್ ಕೂಡ ಸ್ವಲ್ಪ ಕಮ್ಮಿನೇ ಮಾಡಿಕೊಂಡೆ ನಾನು. ಇವಾಗ ಕೋವಲ ಬೀಚಲ್ಲಿ ನಾವು ಇದನ್ನೆಲ್ಲ ಒಂದಿಷ್ಟು ಶೂಟ್ ಮಾಡ್ಕೊಂಡಿದ್ದೀನಿ. ಇನ್ನೇನು ಯಾರು ಅಲ್ಲಿ ಆಟ ಆಡೋಕ್ಕೆಲ್ಲ ಯಾರಿಗೂ ಬಿಡೋದಿಲ್ಲ, ಅಲೋನೇ ಇರೋದಿಲ್ಲ, ಯಾಕೆಂದರೆ ಅಷ್ಟೊಂದು ಅಲೆಗಳು ಬರ್ತಾ ಇರುತ್ತೆ. ಸೊ ಇಲ್ಲಿ ಕಾವ್ಯ ಟೋಪಿ ತೊಗೊಂಡು ಬರ್ತೀನಿ ಅಂಥೇಳಿ ಅವಳು ಕೂಡ ಒಂದು ಶಾಪ್ಗೆ ಹೋದ್ಲು. ಸೊ ನಾನು ಕೂಡ ಹೋಗಿ ಇಬ್ಬರು ಪರ್ಚೇಸ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಸೊ ಅವಳು ಮಾತ್ರ ಒಂದು ತೊಗೊಂಡ್ಲು, ನಾನೇನು ತೊಗೊಳ್ಳಿಲ್ಲ. ಅದನ್ನೇ ಇಬ್ಬರು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಸುಮ್ಮನೆ ಒಂದು ತೊಗೊಂಡು ಬಂದು ಒಂದಿಷ್ಟು ಫೋಟೋಸು ವಿಡಿಯೋಸು ಅದು ಇದು ಎಲ್ಲ ತೊಗೊಂಡ್ವಿ. ಸೊ ನೋಡಿ ಈಗ ಬೀಚ್ ಮುಂದೆನೇ ನಿಂತಿದ್ದೀವಿ, ಆದರೆ ಯಾರನ್ನೂ ಅಲೋ ಮಾಡ್ತಾ ಇಲ್ಲ. ಸೊ ಹಾಗೆಯೇ ಸುಮ್ಮನೆ ಒಂದಿಷ್ಟು ಫೋಟೋಸು ವಿಡಿಯೋಸು ಎಲ್ಲ ತೊಗೊಳ್ತಾ ಇದ್ದೀವಿ. ನೀರು ಮಾತ್ರ ತುಂಬಾ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಸಕ್ಕತ್ತಾಗಿದೆ ನೀರು ಮಾತ್ರ. ಸೊ ನೋಡಿದ್ರಲ್ಲ, ಅಲೆಗಳಂತೂ ಎಷ್ಟು ದೊಡ್ಡದಾಗಿ ಬರ್ತಾಯಿತ್ತು. ಅದರಲ್ಲಿ ಅಲೆಗಳು ನೋಡಿದ್ರೇ ತುಂಬ ಭಯ ಆಗ್ತಿತ್ತು ನನಗಂತೂ. ಸೊ ಒಂಚೂರು ಮುಂದೆ ಹೋಗಿ ಕೂಡ ತುಂಬಾ ಭಯ ಆಗ್ತಿತ್ತು. ಏನಾದರೂ ಕೂಡ ಸಿಕ್ಕಾಪಟ್ಟೆ ದೊಡ್ಡ ಬೀಚ್ ಅಂತಲೇ ಹೇಳ್ಬೋದು ಇದು. ಯಾರನ್ನೂ ಕೂಡ ಅಲೋ ಮಾಡೋದಿಲ್ಲ. ಸೆಕ್ಯೂರಿಟಿ ಈ ಕಡೆ 1-2-3 ಕೂತ್ಕೊಂಡೇ ಇರ್ತಾರೆ. ಯಾರು ಮುಂದಕ್ಕೆ ಹೋದರೆ ಅವಾಗಲೇ ಮೈಕಲ್ ಅನ್ವನ್ಸ್ ಮಾಡಿಬಿಡ್ತಾರೆ. ಸೊ ಈ ರೀತಿಯೆಲ್ಲ ಅಲೋ ಇರೋದಿಲ್ಲ ಈ ಕಡೆ ಎಲ್ಲ, ಏಕೆಂದರೆ ಅಷ್ಟೊಂದು ನೀರು ಇರೋದ್ರಿಂದ ಅಲೋ ಇರೋದಿಲ್ಲ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಈಗ ನಾನು ಆಲ್ರೆಡಿ ಇವಾಗ ಬಸ್ ಕಡೆ ಹೋಗ್ತಾ ಇದ್ದೀವಿ. ನಾನು ಆಂಟಿ ಇಬ್ಬರೇ ಲೇಟಾಗಿ ಹೋಗ್ತಾ ಇರೋದು. ನಾವೊಂದಿಷ್ಟು ಫೋಟೋಸು ವಿಡಿಯೋಸ್ ಅದು ಇದು ಮಾಡಿಕೊಂಡು ಸ್ವಲ್ಪ ಲೇಟ್ ಆಯಿತು. ಯಾವಾಗಲೂ ಅಷ್ಟೇ, ನಾವೊಂದು 4 ಜನ ಮಾತ್ರ ಲೇಟಾಗಿ ಹೋಗ್ತಾ ಇದ್ವಿ. ಎಲ್ಲರೂ ಕೂಡ ಬೇಗ ನೋಡಿಕೊಂಡು ಪ್ಲೇಸಸ್ಗಳನ್ನ. ಸೊ ಅವ್ರು ಬೇಗನೆ ಹೋಗಿಬಿಡೋರು. ಯಾಕೆ ಅಂತಂದರೆ ನಾವು ಒಂದಿಷ್ಟು ಫೋಟೋಗಳು ಜಾಸ್ತಿ ತೊಗೋಬೇಕು, ವಿಡಿಯೋಗಳು, ನನಗೆ ಯೂಟ್ಯೂಬ್ಗೆಲ್ಲ ವಿಡಿಯೋ ಬೇಕಲ್ವ ನಿಮಗೆಲ್ಲ ತೋರ್ಸೋಕ್ಕೆ. ಸೊ ಹಾಗಾಗಿ ಇಲ್ಲಿ ನನಗೇನಾದರೂ ತಿನ್ನಬೇಕಂತ ಅನ್ನಿಸ್ತಿತ್ತು, ಯಾಕೋ ಗೊತ್ತಿಲ್ಲ. ಅಲ್ಲಿ ಏನು ಸಿಗ್ತಾನೆ ಇರಲಿಲ್ಲ. ಸೊ ಮುಂದೆ ಬಂದರೆ ಒಂದು ಜ್ಯೂಸು ಅದು ಇದು ಎಲ್ಲ ಇತ್ತು. ಏನಾದರೂ ತೊಗೊಂಡೋಗಿ ಬಸ್ಸಲ್ಲಿ ಜ್ಯೂಸ್ ಏನಾದರೂ ಕುಡ್ಕೊಳ್ಳೋದು, ಮ್ಯಾಂಗೋ ಜ್ಯೂಸ್ ಏನಾದರೂ ತೊಗೊಂಡೋಗಿ ಅಂತ ಅಂದ್ಕೊಂಡು ಅಲ್ಲಿಂದ ನೋಡ್ಕೊಂಡು ಬರ್ತಲೇ ಇದ್ವಿ ನಾನು ಆಂಟಿ ಇಬ್ಬರು. ಎಲ್ಲಿ ಅಂಗಡಿನೇ ಕಾಣಿಸ್ಲಿಲ್ಲ. ಇಲ್ಲಿ ಒಂದೇ ಒಂದು ಅಂಗಡಿ ಕಾಣಿಸ್ತು. ಇಲ್ಲಿ ಏನಾದರೂ ತೊಗೊಳ್ಳೋಣ ಅಂಥೇಳಿ ನೋಡಿದ್ವಿ, ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಮುಂದೆ ನಾನು ಹೋಗಿ ತೊಗೊಂಡಿದ್ದೀನಿ, ಆದರೆ ಅದು ವಿಡಿಯೋದಲ್ಲಿ ಹಾಕಿಲ್ಲ. ಸೊ ಬಸ್ಸಲ್ಲಿ ಹೋಗಿ ಒಂದಿಷ್ಟು ಜ್ಯೂಸ್ ಅದು ಇದು ಕುಡ್ಕೊಂಡು ನೆಮ್ಮದಿಗೆ ಜರ್ನಿ ಮಾಡ್ಬೋದು ಅಂಥೇಳಿ. ಸೊ ಇಲ್ಲಿಂದ ಮಿನಿಮಮ್ ಅಂದರೆ 3-4 ಅವರ್ ಆಗುತ್ತೇನೋ ಅಂತ ಹೇಳಿದರು, ಅಂದರೆ ಬೋಟ್ ಹೌಸು. ಸೊ ಹಾಗಾಗಿ ಇವಾಗ ಬೋಟ್ ಹೌಸಿಗೆ ಹೋಗ್ತಾ ಇದ್ದೀವಿ ನಾವು. ಬೋಟ್ ಹೌಸು
ಕನಿಷ್ಠ 3-4 ಅವರ್ ಅಂತ ಹೇಳಿದ್ರು ಬಿಡಿ. ಸೊ ಇವಾಗ ಬೋಟ್ ಹೌಸ್ಗೆ ಆಲ್ರೆಡಿ ರೀಚ್ ಆಗಿದ್ದೀವಿ. ಸೊ ಇದು ಬೋಟ್ ಹೌಸು ಅಂತಂದರೆ ನಾವು ನೀರು ಮಧ್ಯದಲ್ಲೇ ಇವತ್ತು ನೈಟ್ ಫುಲ್ಲು ಹಾಲ್ಟ್ ಆಗ್ತೀವಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ನೋಡಿ ನನ್ನ ಮುಖ ನೋಡಿ ಹೇಗಾಗಿದೆ ಅಂತೇಳಿ, ಏಕೆಂದರೆ ನೈಟೆಲ್ಲ ನಿದ್ದೆ ಮಾಡಿರಲಿಲ್ಲ. ಸೊ ಇನ್ನು 3-4 ಅವರ್ ಜರ್ನಿ ಇರೋದ್ರಿಂದ ನಾವು ಚೆನ್ನಾಗಿ ಬಸ್ಸಲ್ಲಿ ನಿದ್ದೆ ಮಾಡ್ಕೊಂಡ್ವಿ. ಇನ್ನು ನೈಟೆಲ್ಲ ಇವತ್ತೊಂದು ಸ್ವಲ್ಪ ಬೋಟ್ ಹೌಸಲ್ಲೆಲ್ಲ ಸಿಕ್ಕಾಪಟ್ಟೆ ಎಲ್ಲ ಎಂಟರ್ಟೈನ್ಮೆಂಟ್ಸ್ ಇರುತ್ತೆ. ಸೊ ಹಾಗಾಗಿ ನಾವು ಒಂಚೂರು ನಿದ್ದೆ ಮಾಡಿದ್ರೆ ಫ್ರೆಶ್ ಆಗ್ತೀವಲ್ಲ ಅಂತೇಳಿ ಎಲ್ಲರೂ ಕೂಡ ಬಸ್ಸಲ್ಲಿ ಸಿಕ್ಕಾಪಟ್ಟೆ ಮಲ್ಕೊಂಡಿದ್ವಿ. ಏಕೆಂದರೆ ಒಂದು ನೈಟ್ ಮಾತ್ರ ನಮಗೆ ಜರ್ನಿ ಆಗ್ಬಿಡ್ತು, ನಿದ್ದೆ ಇರಲಿಲ್ಲ. ಸೊ ಹಾಗಾಗಿ ಈಗ ನಿಮಗೆ ರೈಟ್ ಸೈಡಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ಬೋಟ್ ಹೌಸಿಗೆ ಸಂಬಂಧಪಟ್ಟಿರೋದೇ. ಸಣ್ಣ ಪುಟ್ಟ ಎಲ್ಲ ಬೋಟ್ಗಳೆಲ್ಲ ಇರ್ತಾವೆ ನೋಡಿ ಅಲ್ಲಿ. ಸೊ ಹಾಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಪ್ಲೇಸಸ್ಸು. ಹಾಗಾಗಿ 5:30 ಆಗಿತ್ತು ಅಂತ ಅನಿಸುತ್ತೆ, ನನಗೆ ಅಷ್ಟೊಂದು ನೆನಪಿಲ್ಲ. ಇದನ್ನು ಶೂಟ್ ಮಾಡಿ ಆಲ್ರೆಡಿ 7-8 ದಿನ ಆಗಿದೆ ವಿಡಿಯೋ. ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಏಕೆಂದರೆ ಕೇರಳದವು ತುಂಬ ವಿಡಿಯೋಗಳಿದ್ದಾವಲ್ವ, ಒಂದೊಂದೇ ಅಪ್ಲೋಡ್ ಮಾಡ್ತಿರುವಂಥದ್ದು. ಸೊ ಇನ್ನೇನು ಅಲ್ಲಿ ಇಳ್ಕೊಂಡು ನಮ್ಮ ಬಸ್ನ ಒಂದು ಸೈಡಿಗೆ ಹಾಕ್ಬಿಟ್ಟಿರ್ತೀವಿ ಅಷ್ಟೇ. ಇನ್ನೇನು ಹತ್ರನೇ ಬಸ್ಗೂ ನಾವಿರೋದಕ್ಕೂ ಹತ್ರನೇ ಆಗುತ್ತೆ. ಇದೆಲ್ಲ ಆ ಕಡೆ ಈ ಕಡೆ ಶಾಪುಗಳೆಲ್ಲ ಇರ್ತವೆ. ಅಂದರೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ಈ ರೀತಿ ಸೀರೆಗಳು, ಅಂದರೆ ಕೇರಳ ಸೀರೆಗಳೆಲ್ಲ ಬರ್ತಾವಲ್ಲ, ವೈಟ್ ಸೀರೆಗಳು, ಅದೆಲ್ಲ ಇಲ್ಲಿ ದೊಡ್ಡ ದೊಡ್ಡ ಶೋರೂಮ್ಗಳೇ ಇದ್ದಾವೆ ಬೋಟ್ ಹೌಸಲ್ಲಿ. ಯಾರಾದರೂ ಪರ್ಚೇಸ್ ಮಾಡ್ಕೋಬೋದು ಇಲ್ಲಿ. ಸೊ ನಮಗೇನು ಅವಶ್ಯಕತೆ ಇರಲಿಲ್ಲ. ನಮ್ಗೆ ಯಾಕೆ ಅಂದರೆ ಅಣ್ಣ ಇದ್ಕೊಂಡು ಬೇಗ ಬಂದುಬಿಡಿ, ನಮಗೆ ಬೇಗ ನಾವು ಆಲ್ರೆಡಿ ಬುಕ್ ಮಾಡಿದ್ವಿ ಬೋಟ್ನ ಒಂದು ಅಂತ ಹೇಳಿ ಅರ್ಜೆಂಟ್ ಮಾಡಿದ್ರು. ಸೊ ನೋಡಿ ಈಗ ಹೋಗ್ತಾ ಇದ್ದೀವಿ ನೋಡಿ, ಇದೇ ನಮ್ಮದು ಬೋಟ್ ಆಗಿರುತ್ತೆ. ಸೊ ಇದು ಒಂಥರ ಬಸ್ ಥರನೇ, ನಿಜವಾಗೂ ಸೂಪರಾಗಿದೆ. ಸೊ ನೋಡಿ ಎಷ್ಟು ದೊಡ್ಡದಾಗಿದೆ. ಇದು ನೈಟಲ್ಲಿ ಆ ರೀತಿ ಕಾಣಿಸಲ್ಲ ನಮಗೆ. ನಾವು ಆಲ್ರೆಡಿ 5:30 ಆಗಿರೋದ್ರಿಂದ ಬೆಳಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಜವಾಗಿ ಇದನ್ನು ನೋಡಿದ ತಕ್ಷಣ ನನಗೆ ಒಂದು ನಿಮಿಷ ಶಾಕ್ ಆಗಿಬಿಡ್ತು. ಏಕೆಂದರೆ ಲೈಫಲ್ಲಿ ನಾವು ಫಸ್ಟ್ ಟೈಮ್ ಈ ರೀತಿ ಒಂದು ಅನುಭವನ ಅನುಭವಿಸ್ತಿರೋದು. ಸೊ ನಿಜವಾಗೂ ಸುಳ್ಳು ಹೇಳ್ತಿಲ್ಲ, ಎಲ್ಲ ಬೋಟ್ ಹೌಸ್ ಹತ್ರನೂ ಈ ರೀತಿ ನಿಂತಿರ್ತಾರೆ. ಇವರೆಲ್ಲ ನಮ್ಮವರೇ. ನಾವು ಇದನ್ನೇ ನಾವು ಬುಕ್ ಮಾಡಿದ್ದು ಅಣ್ಣ. ಸೊ ಇದರಲ್ಲಿ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್ ಅಂತ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ, ನೋಡ್ತಾ ಇರ್ಬೋದು ನೀವೇ. ಎಲ್ಲನೂ ಒಬ್ಬೊಬ್ಬನೇ ಕೈ ಹಿಡ್ಕೊಂಡು ನೀಟಾಗಿ ನಮ್ಮನ್ನು ಮೇಲಕ್ಕೆ ಹತ್ತಿಸ್ತಾರೆ. ಯಾವುದೇ ಒಂದು ಡೌಟ್ ಬೇಡ, ಯಾಕೆಂದರೆ ಇದನ್ನೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ತಿರೋದು ಬೋಟ್ನವರೇ ಆಗಿರ್ತಾರೆ. ಒಳಗಡೆ ಹೋದ ತಕ್ಷಣ ಒಂದು ಅರಮನೆಗೆ ಹೋದ್ವಿ ಅನ್ನೋ ಥರ ಫೀಲ್ ಆಯಿತು. ಅಲ್ಲ ಲಕ್ಸುರಿ ರೂಮ್ಗಳೇ ಇರ್ತವೆ. ಸೊ ನೋಡ್ತಾ ಇರ್ಬೋದು, ಇದೆಲ್ಲ ಬಂದುಬಿಟ್ಟು ನಿಜವಾಗ ಅದನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗ್ಬಿಡ್ತು ಅಂತಂದರೆ, ರಾತ್ರಿಯಲ್ಲಿ ನಿದ್ದೆ ಕಟ್ಟಿರೋದೊಂದು ಮತ್ತು ಜರ್ನಿ ಮಾಡಿರೋದೊಂದು, ಆ ಸುಸ್ತೆಲ್ಲ ಇದನ್ನು ನೋಡೇ ನಮಗೆ ಒಂಥರ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಡ್ತು. ಸೊ ಇನ್ನೂ ಟೈಮ್ ಇರೋದ್ರಿಂದ ಈ ರೀತಿ ಎಲ್ಲ ಕೂತಿದ್ದೀವಿ ಇಲ್ಲೇನೇ. ಇದೆಲ್ಲ ಬಂದುಬಿಟ್ಟು ಅಂದರೆ ಇಲ್ಲಿ ಯಾವ ಥರ ಬೇಕಾದರೂ ನಾವು ಎಂಜಾಯ್ ಮಾಡ್ಬೋದು. ಯಾವ ಥರ ಅಂದರೆ ಬೇರೆ ಥರ ಅಲ್ಲ, ಡ್ಯಾನ್ಸ್ ಮಾಡ್ಬೋದು, ಡಿಜೆ ಎಲ್ಲ ಇರುತ್ತೆ. ಇಲ್ಲೇ ಎಲ್ಲ ನಮಗೆ ಕಾಫಿ, ಟೀ, ಊಟ ಎಲ್ಲ ಕೊಡ್ತಾರೆ. ಎಲ್ಲ ಅವ್ರದ್ದೇ ಆಗಿರುತ್ತೆ. ಇದ್ರ ಪ್ರೈಸ್ ನಿಮಗೆ ಹೇಳಿಬಿಡ್ತೀನಿ. 1200 ರೂಪೀಸ್ಗೆ ಒಂದು ಮೆಂಬರ್ಸ್ಗಾಗಿರುತ್ತೆ. ಇದನ್ನು ಬಸ್ ಓನರ್ ನಮ್ಮನ್ನು ಕರ್ಕೊಂಡೋಗಿರ್ತಾರಲ್ಲ, ಅಂದರೆ ಚೇತು ಅಣ್ಣ, ಅವರು 600 ರೂಪಾಯಿ ಕೊಟ್ಟರು. ನಮ್ಮದು 600 ರೂಪಾಯಿ ಆಗಿರುತ್ತೆ, ಏಕೆಂದರೆ ನಮಗೊಂದು ನೈಟ್ ರೂಮ್ ಮಾಡಿಕೊಡ್ಬೇಕಲ್ವ ಅವರು. ಸೊ ಹಾಗಾಗಿ ಅವರು 600 ರೂಪೀಸ್ ಅವ್ರು ಹಾಕ್ಕೊಳ್ತಾರೆ, 600 ರೂಪೀಸ್ ನಾವು ಹಾಕ್ಕೋಬೇಕು. ಈ ರೀತಿ ಇರುತ್ತೆ. 1200 ರೂಪೀಸಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತಂದರೆ, ಇವತ್ತು ನೈಟ್ ಫುಲ್ ನಾವು 5:30ಗೆ ಬಂದಿದ್ವಲ್ಲ, ಬೆಳಗ್ಗೆ 10:30ವರೆಗೂ ಇಲ್ಲೇ ಬೋಟಲ್ಲೇ ಇರ್ತೀವಿ ನಾವು, ನೀರಿನ ಮಧ್ಯದಲ್ಲೇ ಇರ್ತೀವಿ ನಾವು. ಒಂದು ರೌಂಡು ಎಲ್ಲ ನಮ್ಮನ್ನು ಓಡಾಡಿಸ್ಕೊಂಡು ಬಂದು, ಮತ್ತು ನೈಟೆಲ್ಲ ಡಿಜೆ ಇರುತ್ತೆ ಡ್ಯಾನ್ಸ್ ಮಾಡೋಕ್ಕೆ. ಸೊ ರೂಮು ಅವೈಲೇಬಲ್ ಇರುತ್ತೆ. ಮತ್ತು ಇವಾಗ ನಮಗೆ ನೈಟ್ ಊಟಕ್ಕೆ ಅಂದರೆ ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ಜು, ಮತ್ತು ವೆಜ್ ತಿನ್ನೋರಿಗೆ ವೆಜ್ಜು, ಈ ರೀತಿ ಊಟ ಕೂಡ ಇರುತ್ತೆ. ಸೊ ಮತ್ತು ಕಾಫಿ, ಟೀ, ಸ್ನ್ಯಾಕ್ಸು, ಬೆಳಗ್ಗೆ ಕೂಡ ನಮಗೆ ತಿಂಡಿ ಕೂಡ ಇರುತ್ತೆ. ಇಷ್ಟು ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ಮುಂದೆ ಕೂಡ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಒಂಥರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೊ ಇನ್ನೇನು ನಮ್ಮ ಫಂಕ್ಷನ್ಸ್ ಇವಾಗ ಶುರುವಾಗಿದೆ ನೋಡಿ. ಸ್ಲೋ 1.5 ತಿಂಗಳು ಆಗ್ತದೆ ಹೋಗ. ಬೆಟ್ಟಪ್ಪರ ಒಂದು ಸಾಂಗ್ ಆಡ್ತೀರಾ? ಆಡ್ರಿ. ಇರ್ರಿ. ಹೌದಾ, ಇಷ್ಟ ಮತ್ತೆ ಬೋಟ್ದು ಕತೆ ಸಾಂಗ್ ಹಾಕ್ರಣ್ಣ, ಡ್ಯಾನ್ಸ್ ಮಾಡ್ತಾರೆ. ಆತ ಹೇಳ್ತಾ ಸುನೀತಾ ಸಾಂಗು ಬಾ ಒಂದು ಹೇಳು. ಸುನೀತಾ ಆಡಿ, ಪರವಾಗಿಲ್ಲ. ಆಡ್ತೀರಾ? ಆಡ್ರಿ, ನಾಚಿಕೆ ಬೇಡ. ನೀವು ಚಂದ ಮಾಡಿದ್ರೆ ಅವ್ರು ಇನ್ನೊಬ್ರು ಚಂದ ಮಾಡ್ತಾರೆ. ಅವ್ರು ಆಡಿ ಆಂಟಿ, ನೀವು ಮೇಡಮ್ ಅವ್ರು ಎಲ್ಲರೂ ಮೇಡಮ್ ಅವರು. ಸೊ ಮೊದಲಿಗೆ ಎಲ್ಲರೂ ಸಾಂಗಿಂದ ಶುರು ಮಾಡಿ ಅಂತ ಹೇಳ್ತಾಯಿದ್ರು, ನನಗೆ ಆಡಿ ಅಂತ ಅಂದರು. ನಾನು ಸುಮ್ಮನೆ ಅವರೆಲ್ಲ ಹಾಡಲಿ ಅಂತ ಸುಮ್ಮನೆ ಇದ್ದೆ. ಸೊ ಇನ್ನೇನು ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ, ನೋಡ್ತಾ ಹೋಗಿ. ಓ ಮುದ್ದಿನ ಕರು ಕನ್ನಡತನ ಒಂದಿದ್ದರೆ ನೀ ಅಮ್ಮಗೆ ಕಲ್ಪತರು.
ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ. ಸೊ ನಾನು ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಬರೋಣ ರೂಮ್ಗಳೆಲ್ಲ ನಿಮಗೆ ತೋರ್ಸೋಕ್ಕೆ. ಅಲ್ಲಿ ಸಾಂಗ್ ಹೇಳ್ತಾ ಇದ್ರು. ಸೊ ಇಲ್ಲಿ ಬಿಡು ಅಂತೇಳಿ ನಾನು ಫಸ್ಟ್ ಎಲ್ಲ ನಿಮಗೆಲ್ಲ ತೋರಿಸ್ಬೇಕು ಒಂದೊಂದು ರೂಮುಗಳು ಅಂತ ಹೇಳ್ಬಿಟ್ಟು, ಇದರಲ್ಲಿ 14 ರೂಮುಗಳಿದ್ವು. ಒಂದೊಂದು ರೂಮಲ್ಲಿ 4 ಜನ ಶೇರ್ ಮಾಡ್ಕೊಂಡಿದ್ದು. ಕೆಲವರು ಫ್ಯಾಮಿಲೀಸ್ ಎಲ್ಲ ಬಂದಿದ್ದರು. ಸೊ ಮತ್ತು ಫ್ಯಾಮಿಲಿ ಕೂಡ ಒಟ್ಟಿಗೆ 4-5 ಜನ ಕೂಡ ಬಂದಿರೋರಿದ್ದರು. ಸೊ ಹೀಗೆ ಒಂಟಿಯಾಗಿ ನಂತರ ಬ್ಯಾಚುಲರ್ ಥರ ಹೋಗಿರೋರು ಇದ್ದರು, ಹುಡುಗಿಯರ ಥರ ಇದ್ದರು, ಎಲ್ಲರೂ ಕೂಡ ಇದ್ರು ಇದರಲ್ಲಿ. ಸೊ ನಾವು 4 ಜನ ಯಾವಾಗಲೂ ಶೇರ್ ಮಾಡ್ಕೊತೀವಿ ಅಂತ ಮೊದಲೇ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ. ಒಟ್ಟು 4 ಮೆಂಬರ್ಸ್. ಹಾಸಿಗೆ ಕರಗುವ ಮನ, ಬೆಳ್ಳೊಳ ಬೇಲೂರುಗಳ ನೆನೆಯುವ ಮನ, ಯೋಗದ ಜಲಪಾತದಿ ಧುಮುಕುವ ಮನ, ಮಲೆನಾಡಿಗೆ ಕುಳಿಯುವ ಮನ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಆಲ್ರೆಡಿ ಬೋಟ್ ಮೂವ್ ಆಗ್ತಾ ಇದೆ. ಸೊ ಇಲ್ಲಿ ಸ್ನ್ಯಾಕ್ಸ್ ಕೊಡ್ತಾರೆ. ನಾವು ಹೋದ ತಕ್ಷಣ ಕಾಫಿ, ಸ್ನ್ಯಾಕ್ಸು, ಬಾಳೆಕಾಯಿ ಬಜ್ಜಿ ಏನೋ ಮಾಡಿದರು. ಎಷ್ಟು ಬೇಕಾದ್ರೂ ಅನ್ಲಿಮಿಟೆಡ್ ಹಾಕ್ಸ್ಕೊಂಡು ತಿನ್ಬೋದು ಖಂಡಿತ. ಸೊ ಕಾಫಿ, ಟೀ ಅಂದರೆ ಎರಡೂ ಮಾಡಿದರು. ಯಾವುದು ಕುಡಿದ್ರೆ ಅವ್ರಿಗೆ ಅದು ಕಾಫಿ ಸೈಡ್ಗೆ ಇಡೋರು ಮತ್ತು ಟೀ ಸೈಡ್ಗೆ ಇಡೋರು. ತುಂಬ ಚೆನ್ನಾಗಿ ಮಾಡಿದರು. ನಾವು ಕೂಡ ಕಾಫಿ ಟೀ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ಇನ್ನೇನು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಎಲ್ಲ ಡ್ಯಾನ್ಸ್ ಮಾಡಿದ್ವಿ ನೋಡಿ. ಥ್ಯಾಂಕ್ ಯು.